ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಪುದೀನ ಜ್ಯೂಸ್ ಮಾಡೋದು ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ಮೊದಲಿಗೆ ನಾನಿಲ್ಲಿ ಒಂದು 2 ಇಡೀ ಪುದೀನ ಸೊಪ್ಪೆಲ್ಲ ಬಿಡಿಸ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾವುದೇ ಸೊಪ್ಪು ಉಪಯೋಗಿಸ್ಬೇಕಾದಾಗ್ಲೂ ಅಷ್ಟೇ, ಅದರಲ್ಲಿ ಸಣ್ಣ ಸಣ್ಣ ಹುಳ ಎಲ್ಲ ಇರುತ್ತೆ. ಅದಕ್ಕೆ ನಾವು ಸೊಪ್ಪೆಲ್ಲ ಬಿಡಿಸಿ ಎಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಅರಿಶಿನ ಉಪ್ಪು ಹಾಕಿ 5 ನಿಮಿಷ ನೆನೆಸಿಡಬೇಕು ಫ್ರೆಂಡ್ಸ್. 5 ನಿಮಿಷ ಆದಮೇಲೆ ನೀಟಾಗಿ ಒಂದು 4-5 ಸತಿ ಸೊಪ್ಪು ತೊಳ್ಕೊಬೇಕು. ಇವಾಗ ನಾನು ಇದನ್ನು ಅದೇ ಥರ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ. 2 ಇಡೀ ಇದೆ ಇದು ಪುದೀನ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು, 1 ಇಂಚು ಶುಂಠಿ, ಒಂದು 5-6 ಮೆಣಸಿಟ್ಕೊಂಡಿದ್ದೀನಿ, ಕಾಳು ಮೆಣಸು. ಮತ್ತು ಇದಕ್ಕೆ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ನಾವು ವೈಟ್ ಸಾಲ್ಟೂ ಹಾಕ್ಕೋಬೋದು. ಒಂದು 5-6 ಐಸ್ ಕ್ಯೂಬ್ಸು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ಮಾಡೋದು ಹೇಗೆ ಅಂತಂದರೆ, ಮೊದಲಿಗೆ ನಾವು ಇಲ್ಲಿ ತೋರಿಸಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ನಿಂಬೆಹಣ್ಣು ಆಮೇಲೆ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಬಿಡೋಣ ಬನ್ನಿ. ಇದೆಲ್ಲ ಹಾಕಿದಾಯಿತು. ಈಗ ನಾವು ನಿಂಬೆಹಣ್ಣು ಇದಕ್ಕೆ ಹಿಂಡ್ಕೊಬಿಡೋಣ. ಈಗ ಒಂದು 2-3 ಐಸ್ ಕ್ಯೂಬ್ಸು ಹಾಕ್ಕೊಬಿಡೋಣ. ಈಗ ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಬಿಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಇದು ಆಗಿದೆ. ಇವಾಗ ಇದನ್ನು ಶೋಧಿಸ್ಕೊಳ್ಳೋಣ. ಇದಕ್ಕೆ ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಡೋಣ ಫ್ರೆಂಡ್ಸ್. ಈಗ ಶೋಧಿಸ್ಕೊಳ್ಳೋಣ. ಶೋಧಿಸ್ದೇನೋ ಹಾಗೇನೂ ಕುಡಿಬೋದು, ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಪುದೀನ ಜ್ಯೂಸು ಕುಡಿದ್ರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು. ಮತ್ತು ಅಜೀರ್ಣ ಆದಾಗ ಎಲ್ಲನೂ ಅಷ್ಟೇ, ಇದು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಪ್ರತಿಯೊಂದು ವಿಷಯಕ್ಕೂ ತುಂಬ ಒಳ್ಳೆಯದೇ ಫ್ರೆಂಡ್ಸ್ ಇದು. ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಒಂದು ಗ್ಲಾಸ್ ಕುಡಿದ್ರೆ ತುಂಬ ಒಳ್ಳೆಯದು. ಮತ್ತು ಇದಕ್ಕೆ ಈಗ ನಾವು ಕೆಲವರು ಸಕ್ಕರೆ ಹಾಕ್ಕೋತಾರೆ, ಇದಕ್ಕೆ ನಾನೀಗ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅಷ್ಟಾದರೆ ಸಾಕು. ಹಾಕ್ಬಿಟ್ಟು ಈಗ ಚೆನ್ನಾಗಿ ತಿರುಗಿಸ್ಬಿಡೋಣ. ಇದು ಯಾವಾಗ ಬೇಕಾದರೂ ವರ್ಷದಲ್ಲಿ 365 ಡೇಸು ನೋಡಿ ಫ್ರೆಂಡ್ಸ್, ಈಗ ಇದು ಎಲ್ಲ ರೆಡಿಯಾಗಿದೆ. ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ. 365 ಡೇಸೂ ಕುಡಿಬೋದು. ಅಂದರೆ ಚಳಿಗಾಲ ಇದ್ದಾಗ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳದೆ ಇದ್ರೇ ಬೆಸ್ಟು. ಒಬ್ಬೊಬ್ರಿಗೆ ಚಳಿಗಾಲದಲ್ಲೂ ಕುಡಿಬೇಕು ಅನಿಸುತ್ತೆ ಚಿಲ್ಡಾಗಿ, ಅಂಥವ್ರು ಬೇಕಾದರೆ ಹಾಕ್ಕೋಬೋದು. ನಮಗೂ ತುಂಬಾ ಇಷ್ಟ, ಹಾಗಾಗಿ ನಾನೀಗ ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ.
ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ಇದು ಟೇಸ್ಟು ಅನ್ನೋದಕ್ಕಿಂತ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ. ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.